ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಬ್ಲೌಸ್ ಕಟ್ ಮಾಡ್ಕೊಡೋದು ಹೇಳ್ಕೊಡ್ತೀನಿ. ಅಂದರೆ ಪ್ರಿನ್ಸಸ್ ಕಟ್ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಇದು ಅಳತೆ ಬ್ಲೌಸು. ಇದು 1 ಮೀಟರ್ ಇದೆ ಬಟ್ಟೆ. ಸೊ ನಾವು ಫಸ್ಟು ಸ್ಲೀವ್ಸ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ 4 ಸ್ಟೆಪ್ಪು ಫೋಲ್ಡ್ ಮಾಡಬೇಕು. ನೋಡಿ, 1 2 3 4 ಇದೆ. ಇದು ಕ್ಲೋಸ್ ಇದೆ, ಸೊ ಅದಕ್ಕೆ ಹಂಗೆ ಕಾಣುತ್ತೆ. ಫಸ್ಟ್ ಇವಾಗ ತೋಳು ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ನೋಡಿ, ಇದು 9 ಇದೆ. ಸೊ ನಾವೇನು ಮಾಡಬೇಕು, ಒಂದು 1 ಮೀಟರ್ ಜಾಸ್ತಿ, 1 ಸೆಂಟಿಮೀಟರ್ ಜಾಸ್ತಿ ತೊಗೋಬೇಕು. ಅಂದರೆ ಈಗ 9 ಇದ್ದರೆ ನಾವು 10 ತೊಗೋಬೇಕು. ಏನಕ್ಕೆ ಅಂತ ಅಂದರೆ ಇಲ್ಲಿ ಭುಜದಲ್ಲಿ ಅರ್ಧ ಸೆಂಟಿಮೀಟರ್ ಹೋಗುತ್ತೆ, ಮತ್ತು ಇಲ್ಲಿ ತುದಿಲಿ ನಾವು ಫೋಲ್ಡ್ ಮಾಡೋದಕ್ಕೆ ಮಾಡ್ತೀವಲ್ಲ, ಸೊ ಹಾಗಾಗಿ ಅದಕ್ಕೆ ಅರ್ಧ ಸೆಂಟಿಮೀಟ್ರ್ ಬೇಕಾಗುತ್ತೆ. ಅದಕ್ಕೆ ನಾವು ಅದು 9 ಇದೆ ಅಳತೆದು, ನಾವು 10 ತೊಗೊಳ್ಳೋಣ. ನೋಡಿ, ಇಲ್ಲಿ ನಾನು 10 ತೊಗೊಳ್ತೀನಿ. ಸೊ ಇಲ್ಲಿಗೆ ಕಂಕ್ಳ ಹತ್ರ 2 ಇಂಚು ಕಡಿಮೆ ತೊಗೊಬೇಕು, ಅಂದರೆ 8 ತೊಗೊಬೇಕು. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಹೀಗೆ ಕಟ್ ಮಾಡ್ಕೊಬೇಕು. ಅಂದರೆ ನಾನು ದೊಡ್ಡ ಸೈಜ್ ಬ್ಲೌಸ್ ಕಟ್ ಮಾಡೋದು ನಿಮಗೆ ಹೇಳ್ಕೊಳ್ತಾ ಇರೋದು. ಕಟ್ ಮಾಡಿಕೊಂಡ್ರೆ ನೋಡಿ, ಇದು 2 ಸ್ಲೀವ್ಗೆ ಆಗುತ್ತೆ. ಸೊ ಇದು ತೋಳ್ದು ಆಯಿತು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗಿದೆಯಲ್ಲ, ಸೊ ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಓಪನ್ ಮಾಡಿ ಈ ಥರ ಫೋಲ್ಡ್ ಮಾಡಬೇಕು. ಸೊ ಈ ಥರ ಫೋಲ್ಡ್ ಮಾಡಿ ನೆಕ್ಸ್ಟು ಥರ ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಇಲ್ಲಿ 2 ಕ್ಲೋಸ್ ಇದೆಯಲ್ಲ, ಸೊ ಇದು ನಮ್ಮ ರೈಟ್ ಸೈಡ್ಗೆ ಬರೋ ಥರ ಇಟ್ಕೊಳ್ಳಿ ಹೀಗೆ. ಸೊ ಇವಾಗ ಅಳತೆ ಉದ್ದ ಮತ್ತು ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಯಾವಾಗಲೂ ನಾನು ಫ್ರಂಟಲ್ಲೇ ನೋಡ್ಕೊಳ್ಳೋದು ಅಳತೆ. ನೋಡಿ, ಇಲ್ಲಿ ಕಂಕ್ಳಿಂದ ಈ ಕಂಕ್ಳು ತನಕ ಇಟ್ಕೊಳ್ಳಿ. ಸೊ ಇದು 21 ಇದೆ ಅಳತೆ, ಅಂದರೆ 21 ಇದ್ದಾಗ ನಾವೇನು ಮಾಡಬೇಕು, 2 ಇಂಚು ಜಾಸ್ತಿ ತೊಗೋಬೇಕು. ಸೊ ಹಾಗಾಗಿ 21 ಇದ್ದರೆ 23 ತೊಗೊಬೇಕು. ಸೊ ಅವರು ಆ ಕಡೆ ಈ ಕಡೆ ಬಟ್ಟೆ ಕೇಳಿರ್ತಾರಲ್ಲ, ಸೊ ಹಾಗಾಗಿ ನಾನು ಇನ್ನೂ 1 ಇಂಚು ಜಾಸ್ತಿ ತೊಗೊತೀನಿ, 24 ತೊಗೊತೀನಿ. ಸೊ 24ನ ಡಿವೈಡೆಡ್ ಬೈ 2 ಮಾಡಿದ್ರೆ 12 ಆಗುತ್ತೆ. ಸೊ ನಾವೇನು ಮಾಡಬೇಕಂತ ಅಂದರೆ 12 ತೊಗೊಬೇಕು. ಓಕೆ, ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇವಾಗ. ಉದ್ದ 14 ಇದೆ. ಸೊ ಅದು ಸೇಮ್ 2 ಇಂಚು ಉದ್ದ ತೊಗೊಬೇಕು, ಅಂದರೆ 16. ಸೊ ಇದನ್ನ ಈಗ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಯಾವಾಗಲೂ ನಮ್ಮ ರೈಟ್ ಸೈಡು ಹಿಂಗೆ ಕ್ಲೋಸ್ ಇರೋ ಕಡೆ ಇಟ್ಕೊಳ್ಬೇಕು. ಓಕೆನಾ? ಇಲ್ಲಿ 4 ಇಂಚಸ್ಸು ತೊಗೊಬೇಕು. ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ 4 ಇಂಚೇ ತೊಗೊಬೇಕು. ನಾರ್ಮಲ್ ಬ್ಲೌಸ್ ಆದರೆ 3 ತೊಗೊಬೇಕು, ಮಾಮೂಲಿ ಪ್ರಿನ್ಸಸ್ ಕಟ್ ಆದರೆ 4 ತೊಗೊಬೇಕು. ಸೊ 4 ಇಂಚಸ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ಭುಜನ 3 ತೊಗೊಬೇಕು. ಯಾವುದೇ ಬ್ಲೌಸ್ ಆದರೂ ಓಕೆ, ಯಾವ ಥರ ಬ್ಲೌಸ್ ಆದ್ರೂ ಇಲ್ಲಿಂದ ಇಲ್ಲಿಗೆ 3ನೇ ತೊಗೊಬೇಕು. ಇಲ್ಲಿಗೆ ಪ್ರಿನ್ಸಸ್ ಕಟ್ ಆದರೆ ಮಾತ್ರ 4 ತೊಗೊಬೇಕು. ಇಲ್ಲ ಅಂತಂದರೆ ಬ್ಯಾಕ್ ಸೈಡ್ ಓಪನ್ ಇಲ್ಲ ಅಂದರೆ ಮಾತ್ರ ಬ್ಯಾಕ್ ತೊಗೊಬೇಕು. ಇಲ್ಲ ಅಂತಂದರೆ 3 ತೊಗೋಬೋದು ಇಲ್ಲಿಗೆ. ಸೊ ಇಲ್ಲಿಗೆ ನಾನು 6 ತೊಗೊತೀನಿ.
ಇದು ಕೂಡ ಸೇಮು, ನೀವು ಯಾವುದೇ ಅಳತೆ ಯಾವುದೇ ಥರ ಬ್ಲೌಸ್ ಕೊಟ್ರು ಇಲ್ಲಿಂದ ಇಲ್ಲಿಗೆ 6 ತೊಗೊಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚಸ್ಸು ಮಾರ್ಕ್ ಮಾಡ್ಕೊಬೇಕು. ಸೊ ಹೀಗೆ ಕ್ರಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಬೇಕು. ಓಕೆ, ಗೊತ್ತಾಗುತ್ತಲ್ಲ? ಇದು ಪ್ರಿನ್ಸಸ್ ಕಟ್ ಆದರೆ ಇಲ್ಲಿಂದ ಇಲ್ಲಿಗೆ 4 ತೊಗೊಳ್ಬೇಕು, ಇಲ್ಲಿಂದ ಇಲ್ಲಿಗೆ 3 ತೊಗೊಬೇಕು. ಇದು ಭುಜ. ಸೊ ನೀವು ಯಾವುದೇ ಥರ ಬ್ಲೌಸು ಯಾವುದೇ ಅಳತೆ ಬ್ಲೌಸ್ ಆದ್ರೂ ಇಲ್ಲಿಂದ ಇಲ್ಲಿಗೆ 3ನೇ ತೊಗೊಳ್ಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 6 ತೊಗೊಳ್ಬೇಕು. ಈ 6 ಕೂಡ ಅಷ್ಟೇ, ಯಾವ ಬ್ಲೌಸು ಯಾವುದೇ ಅಳತೆ ಆಗಿರ್ಬೋದು, ಯಾವುದೇ ಥರ ಬ್ಲೌಸ್ ಆದ್ರೂ ಇಲ್ಲಿಂದ ಇಲ್ಲಿಗೆ 6 ತೊಗೊಬೇಕು, ಇಲ್ಲಿಂದ ಇಲ್ಲಿಗೆ 3 ತೊಗೋಬೇಕು. ಇದು ಮಾತ್ರ ಪ್ರಿನ್ಸಸ್ ಕಟ್ ಆದ್ರೆ ಮಾತ್ರ 4 ತೊಗೊಬೇಕು. ಮತ್ತು ಇಲ್ಲೂ ಸಹ 4 ತೊಗೊಬೇಕು. ಇಲ್ಲಿ 1 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಹೀಗೆ ಮಾಡ್ಕೊಬೇಕು. ಸೊ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಸೊ ಬ್ಯಾಕ್ ಸೈಡು ಡಿಸೈನ್ ಇರುತ್ತೆ, ಬ್ಯಾಕು ಫ್ರಂಟು ಎರಡು ಸಹ ಹೀಗೆ ಬರುತ್ತೆ. ಸೊ ಹಾಗಾಗಿ ನಾನು ಇದು ಬ್ಯಾಕ್ ಸೈಡು, ಇದು ಫ್ರಂಟು, ಸೊ ಎರಡನ್ನೂ ಸೇರಿಸಿ ನಾನು ಒಟ್ಟಿಗೆ ಕಟ್ ಮಾಡ್ಕೊತಿದ್ದೀನಿ. ಮತ್ತು ಭುಜನೂ ಅಷ್ಟೇ, ಎರಡನ್ನೂ ಸೇರಿಸಿ ಒಟ್ಟಿಗೆ ಕಟ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಕ್ಲೋಸ್ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಇದು ಫ್ರಂಟು, ಇದು ಬ್ಯಾಕ್ ಸೈಡು. ಫಸ್ಟ್ ಇವಾಗ ಫ್ರಂಟ್ ಕಟ್ ಮಾಡೋದು ನೋಡ್ಕೊಳ್ಳೋಣ. ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಾವೇನು ಮಾಡಬೇಕಂತ ಅಂದರೆ ಇಲ್ಲಿಂದ ಇಲ್ಲಿಗೆ 3.5 ಅಂದರೆ 3ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಪ್ರಿನ್ಸಸ್ ಕಟ್ ಯಾವುದೇ ಬ್ಲೌಸ್ ಆದರೂ ಇಲ್ಲಿ ಇಲ್ಲಿಗೆ 3ವರೆನೇ ತೊಗೊಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 10ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. 10 ಏನಂತ ಅಂದರೆ ಮಧ್ಯ ಬರುತ್ತೆ ಅಂತ, ಮಿಡಲಲ್ಲಿ ಇರೋದ್ರಿಂದ ಸೊ ಇಲ್ಲಿಂದ ಇಲ್ಲಿಗೆ 10 ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 3.5 ತೊಗೊಳ್ಳಿ. ಮತ್ತು ಇಲ್ಲಿ ಏನು ಈ ಥರ ಬಾಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಇದೇ ನೇರಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನು ಹಿಂಗೆ ಇಳ್ಕೊಂಡು ಈ ಥರ ಇಳ್ಕೊಳ್ಳಿ. ಓಕೆ, ಇದು ಫ್ರಂಟ್ ಆಯಿತು. ಮತ್ತು ಇದು ಫಿನಿಶಿಂಗ್ ನೀಟಾಗಿ ಬರಬೇಕಂತ ಅಂದರೆ ಇಲ್ಲಿಂದ ಇಲ್ಲಿಗೆ 1.5 ಇಂಚಷ್ಟು ಮಾರ್ಕ್ ತಗೊಂಡು ಸೊ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆ, ಇವಾಗ ಫಸ್ಟು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿರ್ತೀರಲ್ಲ, ಇದನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಇದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾರ್ಕ್ ಮಾಡ್ಕೊಳ್ಳೋದು. ಓಕೆ, ಸೊ ಇದು ಇಲ್ಲಿಗೆ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಓಕೆ, ನೋಡಿ ಇದು ಫ್ರಂಟು ಈ ಟೈಪ್ ಬರುತ್ತೆ. ಸೊ ನಮ್ಮದು ಇದು ಸ್ಟಿಚಿಂಗ್ ಸ್ವಲ್ಪ ಸ್ವಲ್ಪ ಬಂದಾಗ ಗ್ಯಾಪ್ ಎಷ್ಟಿರುತ್ತಲ್ಲ, ಸೊ ನೀಟಾಗಿ ಕೂರುತ್ತೆ. ಇದು ಪ್ರಿನ್ಸಸ್ ಕಟ್ ಆಗುತ್ತೆ. ಈಗ ಬ್ಯಾಕ್ ಸೈಡ್ ನೋಡೋಣ. ಅವರು ಬ್ಯಾಕ್ ಸೈಡು ಡಿಸೈನ್ ಹೇಳಿದ್ದಾರೆ, ಸೊ ಡಿಸೈನು ಹಾಕೊಳ್ಳೋಣ. ನೋಡಿ, ಇಲ್ಲಿ ಬಾಕ್ಸ್ ಮಾಡ್ಕೊಳ್ಳಿ. ಫಸ್ಟು ಅವರು ಅಳತೆ ಎಷ್ಟುದ್ದ ಬೇಕು ಅಂತ ಹೇಳಿರ್ತಾರಲ್ಲ, ಮುಂದೆ ಹೇಳ್ಕೊಡ್ತೀನಿ. ಒಂದು ನಿಮಿಷ. ನೋಡಿ, ಇದು ಡೀಪ್ ಇರುತ್ತಲ್ಲ, ಅವ್ರಿಗೆ 9 ಇದೆ ಡೀಪು. ಸೊ ನಾವೇನು ಮಾಡಬೇಕು, 9ಗೆ ಮಾರ್ಕ್ ಮಾಡ್ಕೊಬೇಕು. ಸೊ ಅವ್ರಿಗೆ ಬೇಕಾಗಿರೋದು ಇಷ್ಟು ಡೀಪ್. ಸೊ ಇವಾಗ ಅವರು ಡಿಸೈನ್ ಹೇಳಿದ್ದಾರೆ, ನನಗೆ ಆ ಡಿಸೈನ್ ಕಟ್ ಮಾಡ್ಕೊಳ್ಳೋಣ.